ಪಾಕಿಸ್ತಾನ ಮಧ್ಯಸ್ಥಿಕೆ ದಿಢೀರ್ ಕದನ ವಿರಾಮ. ಸದ್ಯಕ್ಕಷ್ಟೇ ವಿರಾಮ, ಮುಂದೈತಾ ಮಾರಿ ಹಬ್ಬ. ಇನ್ನೆಷ್ಟು ದಿನ ಆತಂಕ, ಹಳಿಗೆ ಬರುತ್ತಾ ಆರ್ಥಿಕತೆ? ಇದು ಚದುರಂಗದ ಮೊದಲ ಸ್ಟೋರಿ, ಕದನ ವಿರಾಮ. ಗೆದ್ದೋರ್ಯಾರು, ಸೋತೋರ್ಯಾರು? ಅಮೆರಿಕ ಮತ್ತು ಇಸ್ರೇಲ್ ಕಡೆಯಿಂದ ಇರಾನ್ ನೆಲದ ಮೇಲೆ ಮೊದಲ ಮಿಸೈಲ್, ಮೊದಲ ಡ್ರೋನ್ ಬಿದ್ದು ಇವತ್ತಿಗೆ ಬರೋಬ್ಬರಿ 40 ದಿನಗಳ ಮಧ್ಯಪ್ರಾಚ್ಯ ಮಹಾಯುದ್ಧಕ್ಕೆ ಇವತ್ತು ಬ್ರೇಕ್ ಬಿದ್ದಿದೆ. ಅದು ಕೂಡ ತಾತ್ಕಾಲಿಕ ಸೀಸ್ ಫೈರ್, ಕದನ ವಿರಾಮ. 15 ದಿನಗಳ ಕಾಲ ಈ ಕದನ ವಿರಾಮಕ್ಕೆ ಎಲ್ಲ ದೇಶಗಳು ಒಪ್ಪಿಗೆಯನ್ನು ಕೊಟ್ಟಿದೆ. ಎಲ್ಲ ದೇಶಗಳು ಈ ಯುದ್ಧದಲ್ಲಿ ಭಾಗಿಯಾಗಿರುವಂತದ್ದು, ಆ ದೇಶಗಳು ಒಪ್ಪಿಕೊಂಡಿದ್ದಾವೆ. ನಾಡಿದ್ದು ಇಸ್ಲಾಮಾಬಾದ್ನಲ್ಲಿ ಮಾತುಕತೆಯನ್ನ ನಡೆಸಲಾಗುತ್ತೆ. ಲೆಬನಾನ್ ಮೇಲೆ ದಾಳಿ ನಿಲ್ಲಲ್ಲ ಅಂತ ಮತ್ತೊಂದು ಕಡೆ ಇಸ್ರೇಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸೊ ಇದು ಇನ್ನಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಆದರೆ ಈ ಲೆಬನಾನ್ ಮೇಲೆ ಇಸ್ರೇಲ್ ದಾಳಿ ಯಥಾಪ್ರಕಾರವಾಗಿ ನಡೀತಾನೆ ಇರುತ್ತೆ. ಸೊ ಅಲ್ಲಿ ಇಸ್ರೇಲ್ ವಿರುದ್ಧವಾಗಿ ಅವರು ಮಿಸೈಲ್ಗಳನ್ನ, ಬಾಂಬ್ಗಳನ್ನ, ಅಟ್ಯಾಕ್ಗಳನ್ನ ನಡೆಸ್ತಾ ಇರುವಂಥದ್ದು ಲೆಬನಾನ್ ಹೌತಿ ಉಗ್ರರು. ಸೊ ಅವರ ವಿರುದ್ಧವಾಗಿ ನಮ್ಮ ದಾಳಿ ನಿರಂತರವಾಗಿರುತ್ತೆ ಅನ್ನುವಂಥ ಸ್ಪಷ್ಟತೆಯನ್ನ ಇಸ್ರೇಲ್ ಕೊಟ್ಟಿರುವಂಥದ್ದು. ಹಾಗಾಗಿ ಒಂದಿಷ್ಟು ಆತಂಕಗಳಿಗೆ ಇದು ಕಾರಣ ಆಗ್ತಾ ಇದೆ. ಆದರೆ ಇದುವರೆಗೂ ಆದಂಥ ಮಾತುಕತೆಯಲ್ಲಿ ಒಂದಂತೂ ಸಕ್ಸಸ್ ಆಗಿರುವಂಥದ್ದು. 15 ದಿನಗಳ ಕಾಲ ಸೀಸ್ ಫೈರ್, ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಸೊ ಹಾಗಾದ್ರೆ ಈ ಪಾಕ್ನ ಮಧ್ಯಸ್ಥಿಕೆ ಮತ್ತು ನಡೀತಾ ಇದ್ದಂಥ ಯುದ್ಧ ಹೇಗಾಗಿ ವಿರಾಮವನ್ನ ಪಡೆದುಕೊಳ್ತು ಅನ್ನುವಂತಹ ಸಂಪೂರ್ಣವಾದಂತಹ ಡೀಟೇಲ್ಸ್ಗಳನ್ನ ನೋಡ್ತಾ ಹೋಗೋಣ. ಪಾಕಿಸ್ತಾನದ ಮಾತುಕತೆ ಹೇಗಿತ್ತು ಅಮೆರಿಕದ ಜೊತೆಗೆ ಅನ್ನುವಂತಹ ಡೀಟೇಲ್ಸ್ಗಳಿದು. ಮಧ್ಯಪ್ರಾಚ್ಯ ಯುದ್ಧವನ್ನ ನಿಲ್ಲಿಸಲು 5 ದೇಶಗಳಿಂದ ಸಂಧಾನ ಸೂತ್ರವನ್ನ ಹೆಣೆಯಲಾಯಿತು. ಪಾಕಿಸ್ತಾನ ಒಂದೇ ಅಲ್ಲ, ಇದರಂತೆ 5 ದೇಶಗಳು ಈ ಸಂಧಾನ ಸೂತ್ರವನ್ನ ರೆಡಿ ಮಾಡೋಕೆ ಬಹಳ ದಿನಗಳಿಂದಲೂ ಕೂಡ ಕಾದು ಕುಳಿತಿತ್ತು. ಪಾಕಿಸ್ತಾನ, ಸೌದಿ ಅರೇಬಿಯಾ, ಟರ್ಕಿ, ಈಜಿಪ್ಟ್ ಮತ್ತು ಚೀನಾ ದೇಶಗಳ ನೇತೃತ್ವದಲ್ಲಿ ಈ ಒಂದು ಸಂಧಾನ ಸೂತ್ರವನ್ನ ಹೆಣೆಯಲಾಗಿದೆ. ಅದು ಈಗ ಸಕ್ಸಸ್ ಕೂಡ ಆಗಿರುವಂಥದ್ದು. 5 ದೇಶಗಳ ಮೇಲೂ ಕೂಡ, ಅಂದ್ರೆ ಟರ್ಕಿ ಆಗಿರಬಹುದು, ಮತ್ತೊಂದಿಷ್ಟು ಅಮೆರಿಕಕ್ಕೆ ಸಪೋರ್ಟ್ ಮಾಡಿದಂಥ ದೇಶಗಳ ಮೇಲೆ ಇರಾನ್ ದಾಳಿಗಳನ್ನು ನಡೆಸ್ತಾ ಇತ್ತು. ಆ ದೇಶಗಳಿಗೂ ಕೂಡ ಸೀಸ್ ಫೈರ್ನ ಅವಶ್ಯಕತೆ ಇತ್ತು. ಇರಾನ್ನ ಷರತ್ತುಗಳ ಬಗ್ಗೆ ಅಮೆರಿಕಾಗೆ ಮನವರಿಕೆ ಮಾಡಿಕೊಟ್ಟು ಸಂಧಾನವನ್ನ ಮಾಡಲಾಗಿದೆ. ಈ 5 ದೇಶಗಳು ಸೇರಿಕೊಂಡು ಇರಾನ್ ಬೇಡಿಕೆಗಳನ್ನ ಅಮೆರಿಕ ಮುಂದಿಟ್ಟು ಆ ಷರತ್ತುಗಳಿಗೆ ಒಪ್ಪಿಸುವಂತಹ ಕೆಲಸವನ್ನ ಮಾಡಿ ಮಧ್ಯಸ್ಥಿಕೆಯನ್ನ ವಹಿಸಿಕೊಂಡು ಸಂಧಾನವನ್ನ ಸಕ್ಸಸ್ ಮಾಡಿರುವಂತದ್ದು. ಸೊ ಈಗ ಈ ಷರತ್ತುಗಳಿಗೆ ಅಮೆರಿಕ ಕೂಡ ಒಪ್ಪಿಗೆಯನ್ನ ಕೊಟ್ಟಿದೆ. ಮಧ್ಯರಾತ್ರಿ ಮಹತ್ವದ ಸಂಧಾನ ಮಾಡಿ ಕದನ ವಿರಾಮ ಸೂತ್ರವನ್ನ ರಚನೆ ಮಾಡಲಾಯಿತು. ನಿನ್ನೆ ರಾತ್ರಿ 11-12 ಗಂಟೆ ಸುಮಾರಿಗೆ ನಾವು ಹೇಳ್ತಾ ಇದ್ವಿ, ಇನ್ನೊಂದು 6 ಗಂಟೆ ಕಳೆದ ನಂತರದಲ್ಲಿ ಏನು ಬೇಕಾದರೂ ಆಗಬಹುದು. ಒಂದು ಇಡೀ ನಾಗರಿಕತೆಯನ್ನ, ಇರಾನ್ ನಾಗರಿಕತೆಯನ್ನ ನಾವು ಸರ್ವನಾಶ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನು ಟ್ರಂಪ್ ಕಡೆಯಿಂದ ಬಂದಿತ್ತು. ಏನಾಗಬಹುದು ನಾಳೆ ಬೆಳಗ್ಗೆ, ಅಂದ್ರೆ ಭಾರತೀಯ ಕಾಲಮಾನ 5:30 ಅಷ್ಟೊತ್ತಿಗೆ ಅಲ್ಲಿ ಅತಿ ದೊಡ್ಡ ಸರ್ವನಾಶದ ದಾಳಿ ಆಗಬಹುದಾ ಇರಾನ್ ಮೇಲೆ ಅನ್ನುವಂತಹ ಒಂದಿಷ್ಟು ಕುತೂಹಲ ಏನಿತ್ತು. ಆ ಬೆಳವಣಿಗೆಗಳು ಯಾವುದೂ ಕೂಡ ಆಗದೆ ಇರುವಂತ ರೀತಿಯಲ್ಲಿ ಈ ಒಂದು ಸಂಧಾನ ಸೂತ್ರವನ್ನ ಫೈನಲ್ ಆಗಿ ಹೆಣೆಯಲಾಗಿದೆ. ಸೊ ಈ ಸಂಧಾನ ಸೂತ್ರದ ನಂತರದಲ್ಲಿ ಕದನ ವಿರಾಮ ಘೋಷಣೆ ಆಗಿರುವಂತದ್ದು. ಇನ್ನು 15 ದಿನ ಕದನ ವಿರಾಮ, ಈ ಸಂಬಂಧಪಟ್ಟಂಗೆ ಟ್ರಂಪ್ ಹೇಳಿದ್ದೇನು, ಈ 5 ದೇಶಗಳು ಮನವರಿಕೆ ಮಾಡಿಕೊಟ್ಟಂತಹ ವಿಚಾರಗಳೇನು, ಆ ಷರತ್ತುಗಳೇನು? ಟ್ರಂಪ್ ಹೇಳಿದ್ದಿಷ್ಟು: ಪಾಕ್ ಜೊತೆಗಿನ ಮಾತುಕತೆ ಆಧಾರದ ಮೇಲೆ ಇರಾನ್ ಮೇಲಿನ ದಾಳಿಯನ್ನ ನಾವು ನಿಲ್ಲಿಸೋದಕ್ಕೆ ಒಪ್ಕೊಂಡಿದ್ದೇವೆ. ಪಾಕಿಸ್ತಾನ ಇಲ್ಲಿ ಮಧ್ಯಸ್ಥಿಕೆ ವಹಿಸಿ ಮಾತುಕತೆಯನ್ನ ನಡೆಸಿದೆ ಅಂತ ಟ್ರಂಪ್ ಹೇಳಿರೋದು. ನಾವು ಇರಾನ್ನಿಂದ 10 ಅಂಶಗಳ ಪ್ರಸ್ತಾವನೆಯನ್ನ ಈಗಾಗಲೇ ಪಡೆದುಕೊಂಡಿದ್ದೇವೆ. ಈ 5 ದೇಶಗಳು ಮಧ್ಯಸ್ಥಿಕೆ, ಅಂದ್ರೆ ಈ ಸಂಧಾನದ ಚರ್ಚೆ ನಡೆಯುವಂತಹ ಸಂದರ್ಭದಲ್ಲಿ ಏನವರ ಡಿಮ್ಯಾಂಡ್ ಅಂತ ಅಮೆರಿಕ ಮುಂದೆ ಹೇಳಿರುವಂತದ್ದು, ಅದನ್ನ ನಾವು, ಆ ಪ್ರಸ್ತಾವನೆಯನ್ನ ನಾವು ಪಡೆದುಕೊಂಡಿದ್ದೇವೆ, ಚರ್ಚೆ ಆಗಿದೆ ಆ ಬಗ್ಗೆ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ನ ಆ 10 ಅಂಶಗಳನ್ನ ಚರ್ಚಿಸಲು ಸೂಕ್ತವಾಗಿದೆ. ಅವರು ಕೇಳಿರುವಂತದ್ದು ಯಾವುದು ತಪ್ಪಲ್ಲ, ಅದು ಅವರ ಹಕ್ಕಿನ ರೀತಿಯಲ್ಲಿದೆ ಅನ್ನುವಂಥ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದರು. ಕದನ ವಿರಾಮದ ನಂತರದಲ್ಲಿ ಆ 10 ಅಂಶಗಳೇನಿದೆ, ಆ 10 ಷರತ್ತುಗಳೇನಿದೆ, ಅದು ಚರ್ಚೆ ಮಾಡೋದಕ್ಕೆ ಸೂಕ್ತವಾಗಿರುವಂತಹ ಅಂಶಗಳು ಅಂತ ಒಪ್ಕೊಂಡಿದ್ದಾರೆ. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಸಂಪೂರ್ಣವಾಗಿ ತೆರೆಯಲಿದೆ. ಸೊ ಇಲ್ಲಿಗೆ ಮೊದಲಿಗೆ ಇದ್ದಂತಹ, ಅಂದ್ರೆ ಈ ಹರ್ಮುಜ್ ಜಲಸಂಧಿಯನ್ನ ಆಕ್ಯುಪೈಡ್ ಮಾಡ್ಕೊಳ್ಬೇಕು ಅನ್ನುವಂತಹ
ರೀತಿಯಾಗಿ ಹೋರಾಟವನ್ನ ಏನು ನಡೆಸ್ತಾ ಇತ್ತು ಅಮೆರಿಕ. ಸೊ ಅದು ಇಲ್ಲಿ ಕ್ಲಾರಿಫಿಕೇಶನ್ ಆಗ್ತಾ ಇರೋದು. ಹರ್ಮುಜ್ ಜಲಸಂಧಿಯನ್ನ ಇರಾನ್ ಸಂಪೂರ್ಣವಾಗಿ ಇನ್ನು ಮುಂದೆ ತೆರೆಯಲಿದೆ. ಅದಕ್ಕೆ ಎಲ್ಲ ರೀತಿಯ ಅನುಕೂಲತೆಗಳನ್ನು ನಾವು ಮಾಡಿಕೊಡ್ತೀವಿ, ನಮ್ಮ ಕಡೆಯಿಂದ ತೊಂದರೆ ಇಲ್ಲ ಅನ್ನುವಂತಹ ರೀತಿಯ ಹೇಳಿಕೆ ಇದು. 2 ವಾರಗಳ ಕಾಲ ಕದನ ವಿರಾಮ ಘೋಷಿಸಲಾಗಿದೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿರುವಂಥದ್ದು ಕದನ ವಿರಾಮದ ನಂತರದಲ್ಲಿ, ಇದೆಲ್ಲ ಅಂಶಗಳಿಗೆ ಒಪ್ಪಿಕೊಂಡ ನಂತರದಲ್ಲಿ. ಸೊ ಇದು 15 ದಿನಗಳ ಕಾಲ ಇರುತ್ತೆ. ನಾವು ಇರಾನ್ನಲ್ಲಿ ಎಲ್ಲ ಗುರಿಗಳನ್ನ ಸಾಧಿಸಿದ್ದೇವೆ. ಈ ಒಂದು ಹೇಳಿಕೆ ಏನಿದೆ ಒಂದಿಷ್ಟು ಹಾಸ್ಯಾಸ್ಪದ, ಮತ್ತೊಂದು ಕಡೆ ಈ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂಥ ಅರ್ಥದಲ್ಲಿ ಕೊಟ್ಟಂತೆ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾವು ಇರಾನ್ನಲ್ಲಿ ಈ ಎಲ್ಲ ಗುರಿಗಳನ್ನ ಸಾಧಿಸಿದ್ದೇವೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ರೆ, ಸೊ ನಾವೇ ಗೆದ್ದಿದ್ದೇವೆ ಈ ಒಂದು ಯುದ್ಧದಲ್ಲಿ ಎನ್ನುವಂಥ ಅರ್ಥದಲ್ಲಿ ಇರಾನ್ನಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡಲಾಗ್ತಾ ಇದೆ. ಈ ಮಧ್ಯದಲ್ಲಿ ಇಂಥದ್ದೊಂದು ಹೇಳಿಕೆ ಟ್ರಂಪ್ ಕಡೆಯಿಂದ. ದೀರ್ಘಕಾಲೀನ ಶಾಂತಿ ಒಪ್ಪಂದ ಅಂತಿಮಗೊಳಿಸುವ ಪ್ರಯತ್ನಗಳು ಇನ್ನು ಮುಂದೆ ನಡೆಯಲಿದೆ. ಈ ಕದನ ವಿರಾಮದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಶಾಂತಿ ಒಪ್ಪಂದ ಅಂತಿಮಗೊಳಿಸುವ ಪ್ರಯತ್ನಗಳು ಇನ್ನು ಮುಂದೆ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನ ಟ್ರಂಪ್ ಕೊಟ್ಟಿರುವಂಥದ್ದು. ಅದು ಕೂಡ ಕ್ಷಣಕಾಲ ಅಲ್ಲ, ಅಂದ್ರೆ ದೀರ್ಘಕಾಲದವರೆಗೂ ಕೂಡ ಇನ್ನು ಮುಂದೆ ಕೂಡ ಈ ಎಲ್ಲ ಒಪ್ಪಂದಗಳಿಗೂ ನಾವು ಬದ್ಧವಾಗಿರುತ್ತವೆ ಅನ್ನುವಂಥ ರೀತಿಯಲ್ಲಿ ಟ್ರಂಪ್ ಈ ಕದನ ವಿರಾಮದ ನಂತರದಲ್ಲಿ ಕೊಟ್ಟಂತ ಹೇಳಿಕೆಯಾಗಿದೆ. ಇನ್ನು ಈ ಕದನ ವಿರಾಮದ ಸಂದರ್ಭದಲ್ಲಿ ಇರಾನ್ ಇಟ್ಟಂತ ಆ 10 ಬೇಡಿಕೆಗಳೇನು, ಇರಾನ್ ಇಟ್ಟಿದ್ದು 15 ಬೇಡಿಕೆಗಳನ್ನ, ಅದರಲ್ಲಿ 10ಕ್ಕೆ ಅಮೆರಿಕ ಓಕೆ ಅಂದಿದೆ. ಆ 10 ಕಂಡೀಷನ್ಸ್ಗಳೇನು? 1, ಇರಾನ್ ಮೇಲೆ ಯಾವುದೇ ಸೈನಿಕ ದಾಳಿಯನ್ನ ಮಾಡಬಾರದು ಅಂತ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಯಾವುದೇ ರೀತಿಯಾಗಿ ಅಟ್ಯಾಕ್ಗಳು ನಮ್ಮಲ್ಲಿ ಆಗಬಾರದು. ಇನ್ನು ಪಾಯಿಂಟ್ ನಂಬರ್ 2, 2ನೇ ಕಂಡೀಷನ್, ಇರಾನ್ಗೆ ಹರ್ಮುಜ್ ಜಲಸಂಧಿ ಮಾರ್ಗ ನಿಯಂತ್ರಣವನ್ನ ಕೊಡಬೇಕು, ಅದು ನಮ್ದು, ಅದರ ಮೇಲೆ ನಿಮ್ಮ ಹಸ್ತಕ್ಷೇಪ ಇನ್ನು ಮುಂದೆ ಇರೋ ಹಾಗಿಲ್ಲ ಅನ್ನುವಂತಹ 2ನೇ ಕಂಡೀಷನ್ ಆಗಿದೆ. ಇನ್ನು ಕಂಡೀಷನ್ ನಂಬರ್ 3, ಇರಾನ್ನ ಯುರೇನಿಯಂ ಪುಷ್ಟೀಕರಣದ ಹಕ್ಕಿಗೆ ಮಾನ್ಯತೆಯನ್ನು ಕೊಡಬೇಕು. ಅದನ್ನ ಶೇಖರಣೆ ಮಾಡಿಟ್ಟುಕೊಳ್ಳುವಂತ ಕೆಪಾಸಿಟಿ ನಮ್ಮ ಬಳಿ ಇದೆ ಅಂತ ಇದ್ದಾಗ ನೀವು ಇದರಲ್ಲಿ ಹಸ್ತಕ್ಷೇಪ ಮಾಡುವಂತಹ ಅನಿವಾರ್ಯತೆ ಇಲ್ಲ, ಅದರಿಂದ ದೂರ ಇರಬೇಕು. ಆ ನಮ್ಮ ಹಕ್ಕಿಗೆ ನೀವು ಮಾನ್ಯತೆ ಕೊಡಬೇಕು, ಅದರಲ್ಲಿ ಹಸ್ತಕ್ಷೇಪವನ್ನ ಮಾಡುವಂತಿಲ್ಲ ಅಂತ. ಇನ್ನು ಕಂಡೀಷನ್ ನಂಬರ್ 4, ಅಮೆರಿಕ ವಿಧಿಸಿರುವ ಆರ್ಥಿಕ ನಿರ್ಬಂಧಗಳು ರದ್ದು ಮಾಡಬೇಕು ಅನ್ನುವಂತಹ ಪ್ರಮುಖವಾದಂತಹ ಕಂಡೀಷನ್ ಅನ್ನ ಇಡಲಾಗಿದೆ. ಇನ್ನು ಪಾಯಿಂಟ್ ನಂಬರ್ 5, ಇತರೆ ದೇಶಗಳಿಗೆ ಒತ್ತಡ ಹಾಕುವ ನಿರ್ಬಂಧವೂ ತೆಗೆಯಬೇಕು. ಹೇಗೆ ಬೇರೆ ಬೇರೆ ದೇಶಗಳ ಮೇಲೆ ಅಮೆರಿಕ ಒತ್ತಡಗಳನ್ನು ಹೇರ್ತಾ ಇದೆ, ಆ ಒತ್ತಡಗಳು ಇರಬಾರದು ಅಂತ. ಇನ್ನು ಕಂಡೀಷನ್ ನಂಬರ್ 6, ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ನಿರ್ಣಯ ರದ್ದು ಮಾಡಬೇಕು ಅನ್ನುವಂಥ ಮೇನ್ ಕಂಡೀಷನ್ ಅನ್ನ ಇರಾನ್ ಇಟ್ಟಿರುವಂಥದ್ದು ಅಮೆರಿಕ ಮುಂದೆ. ಇನ್ನು ಕಂಡೀಷನ್ ನಂಬರ್ 7, IAEA ಮೇಲ್ವಿಚಾರಣಾ ನಿರ್ಬಂಧಗಳನ್ನ ಕಡಿಮೆ ಮಾಡಬೇಕು. ಇದು ನ್ಯೂಕ್ಲಿಯರ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೆಗೆದುಕೊಂಡಂತಹ ಒಂದು ಕಂಡೀಷನ್ ಆಗಿದೆ. ಇನ್ನು ಪಾಯಿಂಟ್ ನಂಬರ್ 8, ಯುದ್ಧದಿಂದ ಆದಂತಹ ಹಾನಿಗೆ ಅಮೆರಿಕವೇ ದಂಡ ಕಟ್ಟಬೇಕು, ಇರಾನ್ಗೆ ದುಡ್ಡು ಕೊಡಬೇಕು ಅನ್ನುವಂಥ ಡಿಮ್ಯಾಂಡ್ ಇಟ್ಟಿದೆ. ಬಹುದೊಡ್ಡದ ಬೃಹದಾಕಾರದಂತಹ ಕಟ್ಟಡಗಳನ್ನ, ಸೇತುವೆಗಳನ್ನ ಸರ್ವನಾಶ ಮಾಡಿರುವಂಥದ್ದು, ಅದಕ್ಕೆ ಅಮೆರಿಕನೇ ಭರಿಸಬೇಕು ಆ ಒಂದು ಖರ್ಚನ್ನ ಅಂತ. ಪಾಯಿಂಟ್ ನಂಬರ್ 9, ಕೊಲ್ಲಿ ರಾಷ್ಟ್ರಗಳಿಂದ ಅಮೆರಿಕ ಸೇನೆ ಹಿಂತೆಗೆದುಕೊಳ್ಳಬೇಕು. ಈ ಖತಾರ್, UAE, ಸೌದಿ ಅರೇಬಿಯಾ, ಈ ಎಲ್ಲ ದೇಶಗಳಲ್ಲಿ ಸೇನಾ ನೆಲೆಗಳನ್ನ ಮಾಡಿಕೊಂಡಿರುವಂಥದ್ದು ಅಮೆರಿಕ, ಅಲ್ಲಿಂದ ಸೇನೆಗಳನ್ನ ವಾಪಸ್ ಕರೆಸ್ಕೊಳ್ಬೇಕು ನಿಮ್ಮ ದೇಶಕ್ಕೆ ಅಂತ ಕಂಡೀಷನ್ ಹಾಕಲಾಗಿದೆ. ಇನ್ನು ಕೊನೆ ಕಂಡೀಷನ್, ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಮೇಲೆ ದಾಳಿಯನ್ನ ನಿಲ್ಲಿಸಬೇಕು ಅನ್ನುವಂಥದ್ದು. ಈ ಯುದ್ಧದ ಸಂದರ್ಭದಲ್ಲಿ ಇರಾನ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದಂತ ಕೆಲವು ದೇಶಗಳಲ್ಲಿ ಈ ಲೆಬನಾನ್ ಕೂಡ ಇದೆ. ಸೊ ಅಲ್ಲಿ ಇಸ್ರೇಲ್ ಕಡೆಯಿಂದ ನಿರಂತರವಾಗಿ ದಾಳಿಗಳಾಗ್ತಾ ಇದೆ. ತನಗಷ್ಟೇ ಅಲ್ಲ, ಈಗ ಅದಕ್ಕೆ ಸಪೋರ್ಟ್ ಮಾಡಿರುವಂತಹ ದೇಶಗಳನ್ನು ಕೂಡ ಈ ಒಂದು ಮೊಮೆಂಟ್ ನಲ್ಲಿನೇ ಸೇಫ್ ಮಾಡುವಂತಹ ಕಂಡೀಷನ್ ಅನ್ನ ಇರಾನ್ ಇಟ್ಟಿರುವಂಥದ್ದು. ಹಾಗಾದ್ರೆ ಈ ಕದನ ವಿರಾಮ ಏನಾಗಿದೆ? ಈ 40 ದಿನಗಳಲ್ಲಿ ಗೆದ್ದಿದ್ಯಾರು, ಸೋತಿದ್ಯಾರು? ಹಾಗಾದ್ರೆ 15 ದಿನಗಳ ಕದನ ವಿರಾಮ ಘೋಷಣೆ ಮಾಡಲಾಗಿದೆ. ಸದ್ಯಕ್ಕೆ ಶಾಂತಿ ನೆಲೆಸಿದೆ ಅನ್ನುವಂಥ ವಿಚಾರ ಇಡೀ ಜಗತ್ತಿಗೆ ನೆಮ್ಮದಿಯನ್ನು ಕೊಟ್ಟಿದೆ. ಸದ್ಯಕ್ಕೆ 15 ದಿನಗಳ ಈ ಕದನ ವಿರಾಮದ ನಂತರದಲ್ಲಿ, ಕದನ ವಿರಾಮದ ಬಳಿಕ ಸೋಲು ಗೆಲುವಿನ ಕ್ರೆಡಿಟ್ ವಾರೀಗ ಶುರುವಾಗ್ಬಿಟ್ಟಿದೆ. ಸೊ ನಾವೇ ಗೆದ್ದಿದ್ದು, ಒಂದ್ ಕಡೆ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು, ನಮ್ಮೆಲ್ಲ ಗುರಿಗಳನ್ನ ನಾವು ರೀಚ್ ಆಗ್ಬಿಟ್ಟಿದ್ದೀವಿ, ಇರಾನ್ಗೆ ಏನೆಲ್ಲ ಹೊಡೆತಗಳನ್ನು ಕೊಡಬೇಕಾಗಿತ್ತು ನಾವು ಈ 40 ದಿನಗಳಲ್ಲಿ ಕೊಟ್ಟಾಗ್ಬಿಟ್ಟಿದೆ ಅನ್ನುವಂಥ ಹೇಳಿಕೆಯನ್ನು ಅವ್ರು ಕೊಡ್ತಾ ಇದ್ದಾರೆ. ಸೊ ಹೀಗೆ ಕ್ರೆಡಿಟ್ ವಾರ್ ಶುರುವಾಗ್ಬಿಟ್ಟಿದೆ. ಗೆದ್ದಿದ್ದು ಅಮೆರಿಕ ಅಥವಾ ಇಸ್ರೇಲ ಅಥವಾ ಇರಾನ್ನ ಅಥವಾ ಪಾಕಿಸ್ತಾನವ, ಈ ಮಧ್ಯದಲ್ಲಿರುವಂತಹ ಪಾಕಿಸ್ತಾನವ ಅನ್ನುವಂತಹ ಸಹಜವಾದಂತಹ ಪ್ರಶ್ನೆಗಳಿದೆ. ಸೊ ಅವರವರ ಆಂಗಲ್ಗಳಲ್ಲಿ ಆಯಾ ದೇಶಗಳು ಹೇಳಿಕೆಗಳನ್ನ ಕೊಡ್ತಾ ಇರುವಂಥದ್ದು. ಕದನ ವಿರಾಮವನ್ನ ಮಾಡಿರುವಂಥದ್ದು ನಾವು ಇಷ್ಟು ಧೈರ್ಯವಾಗಿ ಹೋರಾಟವನ್ನ ಮಾಡಿದ್ದಕ್ಕೆ ಅನ್ನುವಂಥ ರೀತಿಯಲ್ಲಿ ಇರಾನ್ ಸೆಲೆಬ್ರೇಷನ್ ಅನ್ನ ಮಾಡಿಕೊಳ್ತಾ ಇದೆ. ಕಣದಲ್ಲಿದ್ದರೂ ಮಧ್ಯಸ್ಥಿಕೆ ವಹಿಸಿದ್ದ ಪಾಕ್ನಿಂದಲೂ
ಕ್ರೆಡಿಟ್ ವಾರ್ ಶುರುವಾಗಿದೆ. ನಾವು ಮಿಡಲ್ ಅಲ್ಲಿ ಹೋಗಿದ್ದಕ್ಕೇನೆ ಈ ಒಂದು ಶಾಂತಿ ಸ್ಥಾಪನೆ ಆಗಿದೆ ಅನ್ನುವಂಥ ಅರ್ಥದಲ್ಲಿ ಅವರು ಈ ಒಂದು ಕ್ರೆಡಿಟ್ ಅನ್ನ ಗ್ರಾಬ್ ಮಾಡಿಕೊಳ್ಳುವಂತ ರೀತಿಯಲ್ಲಿ ಹೇಳಿಕೆಯನ್ನ ಪಾಕಿಸ್ತಾನ ಕೊಡ್ತಾ ಇದೆ. ಆದ್ರೆ ಈ ಯುದ್ಧದಲ್ಲಿ ಅವರು ಕೂಡ ಸಕ್ರಿಯರಾಗಿದ್ದು ಕೂಡ ಇದ್ದೇ ಇದೆ. ನಾವೇ ಗೆದ್ದಿದ್ದು ಅಂತ ಅಮೆರಿಕ ಹೇಳ್ತಾ ಇದೆ. ಯಾವ ಆಂಗಲ್ ನಲ್ಲಿ ಅಂದ್ರೆ ಅಮೆರಿಕಾಗೆ ಸಂಪೂರ್ಣವಾದಂತ ಜಯ ಸಿಕ್ಕಿದೆ ಅಂತ ಅವ್ರು ಹೇಳಿಕೊಳ್ತಾ ಇದ್ದಾರೆ. ನಾವು ಯಾವೆಲ್ಲ ರೀಚ್ ಆಗಬೇಕಾಗಿತ್ತು ಗುರಿಗಳನ್ನ, ಆ ಗುರಿಗಳನ್ನ ನಾವು ರೀಚ್ ಆಗಿದ್ದೀವಿ ಅಂತ. ನಾವೇ ಗೆದ್ದಿದ್ದು ಅಂತ ಮತ್ತೊಂದು ಕಡೆ ಇರಾನ್ ಹೇಳಿಕೊಳ್ತಾ ಇದೆ. ಅದು ಹೇಗೆ ಅಂತಿದ್ರೆ ಇರಾನ್ ಶಕ್ತಿ ಮುಂದೆ ಮಂಡಿಯುರಿದ ಟ್ರಂಪ್ ಅಂತ ಹೇಳಿಕೊಳ್ತಾ ಇದೆ. ಈ ಕದನ ವಿರಾಮವನ್ನ ಘೋಷಣೆ ಮಾಡೋಕೆ ನಮ್ಮ ಶಕ್ತಿ ಸಾಮರ್ಥ್ಯನೇ ಅದಕ್ಕೆ ಕಾರಣ ಆಗಿದ್ದು, ಹಾಗಾಗಿ ಅವರು ಮಂಡಿ ಊರಿದ್ದಾರೆ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಸರ್ವಾಧಿಕಾರಿ ಅಲಿ ಖಮೇನಿ ಹತ್ಯೆಯನ್ನ ಮಾಡಿರುವಂತದ್ದು, ಈಗ ಮುಜ್ತಾಬ್ ಖಮೇನಿಯವರ ತಂದೆ ಅಲಿ ಖಮೇನಿ, ಈ ಮೊದಲಿಗಿದ್ದಂತಹ ಸರ್ವಾಧಿಕಾರಿ, ಅವರ ಹತ್ಯೆ ಮಾಡಿರುವಂತದ್ದು ನಮ್ಮ ಗೆಲುವು ಅಂತ ಇವ್ರು ಹೇಳ್ಕೊಳ್ತಾ ಇದ್ರೆ, ಇರಾನ್ ಹೇಳ್ತಾ ಇದೆ ಟ್ರಂಪ್ ಸರ್ವಾಧಿಕಾರಿ ನೀತಿ ಸರ್ವನಾಶ ಆಗಿದೆ. ಇಡೀ ಜಗತ್ತಿನ ಮುಂದೆ ಅಮೆರಿಕದ ಎಷ್ಟು ನಾವು ಬ್ಲಾಕ್ ಮಾರ್ಕ್ ಅನ್ನ ಹಾಕಬೇಕಾಗಿತ್ತು, ಎಷ್ಟು ಮರ್ಯಾದೆಯನ್ನ ತೆಗಿಬೇಕಾಗಿತ್ತು, ಅಷ್ಟನ್ನ ನಾವು ತೆಗೆದಾಗಿದೆ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಶಿಲಾಯುಗದ ಬಂಧಕ್ಕೆ ಮುಕ್ತಿ ಸಿಕ್ಕಿದೆ. ಅಂದ್ರೆ ಶಿಲಾಯುಗಕ್ಕೆ ನಾವು ಇರಾನ್ ಅನ್ನ ಕಳಿಸಿಬಿಡ್ತೀವಿ, ಇಡೀ ಒಂದು ಸಿವಿಲೈಸೇಷನ್ ಅನ್ನ ಕೊನೆಗೊಳಿಸಿ ಅನ್ನುವಂತಹ ಹೇಳಿಕೆಯನ್ನು ಏನು ಕೊಟ್ಟಿದ್ರು, ಅದಕ್ಕೆ ನಾವು ಓಕೆ ಎಂದು ಅವರಿಗೆ ಅಂದ್ರೆ ಒಂದರ್ಥದಲ್ಲಿ ಜೀವದಾನ ಕೊಟ್ಟಿದ್ದೀವಿ ಅನ್ನುವಂಥ ಅರ್ಥದಲ್ಲಿ ಅಮೆರಿಕ ಹೇಳಿದೆ. ಕೆಲವೇ ದಿನಗಳಲ್ಲಿ ಗತವೈಭವ ಮರುಕಳಿಸುತ್ತೆ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ನಾವು ಮತ್ತೆ ನಮ್ಮ ದೇಶವನ್ನ ಕಟ್ಟಿ ತೋರಿಸ್ತೀವಿ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಇರಾನ್ನ ಅಣ್ವಸ್ತ್ರ ಶಕ್ತಿ ಕುಸಿತ ಆಗಿದೆ. ಅವರೇನು ಯುರೇನಿಯಂ ಸಂಗ್ರಹ ಮಾಡಿಟ್ಕೊಂಡು ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನ ರೆಡಿ ಮಾಡಿಕೊಳ್ತಾ ಇದ್ರು, ಅದು ಕುಸಿತ ಆಗಿದೆ ಅಂತ ಅಮೆರಿಕ ಹೇಳ್ತಾ ಇದ್ರೆ, ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ಇಮೇಜ್ಗೆ ಮುಖಭಂಗ ತಂದಿದ್ದು ನಾವು, ದೊಡ್ಡ ಹೇಳಿಕೊಂಡು ಓಡಾಡ್ತಾ ಇದ್ದಂತ ಅಮೆರಿಕಾಗೆ ಮುಖಭಂಗ ಮಾಡಿದ್ದು ನಾವು ಇರಾನಿಗರು ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಇರಾನ್ನ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ನಾಶ ಆಗಿದೆ. ಮತ್ತೊಂದು ಕಡೆ ತೈಲ ಬಿಕ್ಕಟ್ಟಿನ ಸೃಷ್ಟಿಗೆ ಆಸ್ಪದ ಇಲ್ಲ ಅಂತ ಇರಾನ್ ಹೇಳಿಕೊಳ್ತಾ ಇದೆ. ಅದಕ್ಕೆ ಬೇಕಾದಂತಹ ಕ್ರಮಗಳನ್ನ ಇರಾನ್ ತೆಗೆದುಕೊಳ್ಳುತ್ತೆ ಅಂತ ಸ್ಪಷ್ಟೀಕರಣವನ್ನ ಕೊಡ್ತಾ ಇದೆ. ಹರ್ಮುಜ್ ಜಲಸಂಧಿ ಓಪನ್ ಮಾಡಿಸಿದ್ದು ನಾವು, ಅಂದ್ರೆ ಏನು ಬಂದಾಗಿತ್ತು, ಹಡಗುಗಳನ್ನ ಹೊಡೆದು ಹಾಕಲಾಗಿತ್ತು, ಅಲ್ಲಿಂದ ಮೂವ್ ಆಗ್ತಾ ಇದ್ರು ಕೂಡ ಅದನ್ನ ಈಗ ಓಪನ್ ಮಾಡಿಸಿದ್ ನಾವು ಅಂತ ಅಮೆರಿಕ ಹೇಳಿಕೊಡ್ತಾ ಇದ್ರೆ, ಸುಂಕ ಕಟ್ಟದೆ ಹರ್ಮುಜ್ ದಾಟುವಂತಿಲ್ಲ ಅನ್ನುವಂಥ ಕಂಡೀಷನ್ ಅನ್ನ ಈಗಾಗಲೇ ಇರಾನ್ ಇಟ್ಟಿರುವಂಥದ್ದು, ಈ ಒಂದು ಬೇಡಿಕೆಯನ್ನು ಇಟ್ಟಿರುವಂಥದ್ದು. ಇರಾನ್ ಸಾಮ್ರಾಜ್ಯ ಶಾಹಿತನಕ್ಕೆ ಪೆಟ್ಟು ಕೊಡಲಾಗಿದೆ. ಈ ಸರ್ವಾಧಿಕಾರಿ ಏನ್ ನಡೀತಾ ಇತ್ತು ಅದಕ್ಕೆ ಪೆಟ್ಟು ಕೊಟ್ಟಿರುವಂಥದ್ದು ಅಮೆರಿಕ ಅಂತ ಅಮೆರಿಕ ಹೇಳ್ಕೊಳ್ತಾ ಇದ್ರೆ, ಅಮೆರಿಕಾಗೆ ಶರಣಾಗಿಲ್ಲ ಅನ್ನುವಂಥ ಸಂದೇಶ ಸ್ಪಷ್ಟವಾಗಿ ಇರಾನ್ ಕಡೆಯಿಂದ ಹೊರಬೀಳ್ತಾ ಇದೆ. ನಾವು ಯಾರಿಗೂ ಶರಣಾಗಿಲ್ಲ, ನಾವು ಧೈರ್ಯವಾಗಿ ಹೋರಾಟವನ್ನ ಮಾಡಿದ್ದೀವಿ, ಯುದ್ಧವನ್ನ ಮಾಡಿದ್ದೀವಿ. ಸೊ ನಮ್ಮ ಈ ಒಂದು ಪರಾಕ್ರಮಕ್ಕೆ ಅಮೆರಿಕನೇ ಮಂಡಿಯೂರಿ ಕದನ ವಿರಾಮವನ್ನ ಘೋಷಣೆ ಮಾಡಿದೆ ಅಂತ ಇರಾನ್ ಹೇಳ್ತಾ ಇದೆ. ಸೊ ಹಾಗಾದ್ರೆ ಅಮೆರಿಕಾಗೆ ಈ ಯುದ್ಧದಲ್ಲಿ ಹಿಂದೇಟ್ ಆಗಿದ್ದು ಹೇಗೆ ಅನ್ನುವಂಥ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಹರ್ಮುಜ್ ವಶಕ್ಕೆ ಪಡೆಯಲು ಸಾಧ್ಯ ಆಗಲಿಲ್ಲ. ಮೇನ್ ಆಗಿದ್ದಂತಹ ಅವರ ಟಾರ್ಗೆಟ್ ಹರ್ಮುಜ್ ಜಲಸಂಧಿ ಏನಿದೆ ಅದನ್ನ ಆಕ್ಯುಪೈಡ್ ಮಾಡ್ಕೊಳ್ಬೇಕು, ತೈಲದ ಘಟಕಗಳ ಮೇಲೆ ನಿಯಂತ್ರಣ ಸಾಧಿಸಬೇಕು ಅನ್ನುವಂಥದ್ದು. ಸೊ ಅದಾಗಲಿಲ್ಲ. ಖಮೇನಿ ಸಾಮ್ರಾಜ್ಯ ನಾಶದ ಶಪಥ ಈಡೇರಲಿಲ್ಲ. ಸಂಪೂರ್ಣವಾಗಿ ನಾವು ಈ ಸರ್ವಾಧಿಕಾರಿತನವನ್ನ ತೆಗೆದು ಹಾಕ್ಬಿಡ್ತೀವಿ, ನಮ್ಮ ಆಡಳಿತಕ್ಕೆ ನಾವು ಹೇಳ್ದಂಗೆ ಕೇಳುವಂತವರನ್ನ ಅಧಿಕಾರದಲ್ಲಿ ಕೂರಿಸ್ತೀವಿ ಅನ್ನುವಂಥದ್ದು ಏನಾಗಿತ್ತು ಅದು ಕೂಡ ಆಗ್ಲಿಲ್ಲ ಅನ್ನುವಂಥದ್ದು. ಯುರೇನಿಯಂ ಮೇಲಿನ ಹಿಡಿತ ಕನಸಾಗೇ ಉಳಿತು. ಯಥಾ ಪ್ರಕಾರವಾಗಿ ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ, ಅದರಲ್ಲಿ ನಿಮ್ಮ ಹಸ್ತಕ್ಷೇಪ ಇರಬಾರದು ಅನ್ನುವಂಥ ವಾರ್ನಿಂಗ್ ಕೊಟ್ಟಾಗಿದೆ ಇರಾನ್ ಈಗಾಗಲೇ ಅಮೆರಿಕಾಗೆ. ಇನ್ನು ನ್ಯಾಟೋ ರಾಷ್ಟ್ರಗಳು ಸಹಾಯಕ್ಕೆ ಬರಲಿಲ್ಲ. ನ್ಯಾಟೋ ರಾಷ್ಟ್ರಗಳು ಅಮೆರಿಕಾದ ಸಹಾಯ ಕೇಳಿದ್ರು ಕೂಡ ನಾವು ಇಂಥದ್ರಲ್ಲಿ ಎಂಟರ್ ಆಗೋದಿಲ್ಲ ಅನ್ನುವಂತಹ ಸ್ಪಷ್ಟವಾದಂತಹ ಹೇಳಿಕೆಗಳನ್ನ ನ್ಯಾಟೋ ಒಳಗಿರುವಂತಹ ದೇಶಗಳು ಕೊಟ್ಟದಂತ ಹೇಳಿಕೆ ಆಗಿತ್ತು. ಈ ಯುದ್ಧ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಅಮೆರಿಕದ ಬಲಿಷ್ಠ F-35, F-15 ಯುದ್ಧ ವಿಮಾನಗಳ ಧ್ವಂಸ ಮಾಡಿದ್ದು ಇರಾನ್. ಇನ್ನು ಅಮೆರಿಕ ಶಸ್ತ್ರಾಸ್ತ್ರಗಳ ಖರೀದಿಗೆ ಆಸಕ್ತಿ ತೋರದ ಜಾಗತಿಕ ರಾಷ್ಟ್ರಗಳು ಬಹುದೊಡ್ಡ ಹೊಡೆತ. ಈ 35 ಮತ್ತು 15 ಏನಿದೆ ಇದು ಅತ್ಯದ್ಭುತವಾಗಿ ರೆಡಿ ಮಾಡಿದ್ದಂತಹ ಶಸ್ತ್ರಾಸ್ತ್ರಗಳಾಗಿತ್ತು, ಅಮೆರಿಕದ ಬತ್ತಳಿಕೆಯಲ್ಲಿದ್ದಂಥದ್ದು. ಸೊ ಅದನ್ನ ಅಲ್ಪ ಪ್ರಮಾಣದ ದುಡ್ಡಿನಿಂದ ರೆಡಿ ಮಾಡಿದಂತಹ ಕ್ಷಿಪಣಿಗಳಿಂದ, ಡ್ರೋನ್ಗಳಿಂದ ಹೊಡೆದು ಉರುಳಿಸಿದ್ದು ಇರಾನ್. ಸೊ ಹಾಗಾಗಿ ಬೇರೆ ಬೇರೆ ದೇಶಗಳು ಅಮೆರಿಕದ ಈ ಪ್ರಮುಖ ಶಸ್ತ್ರಾಸ್ತ್ರಗಳನ್ನ ಅಂತ ಏನು ಹೇಳಿಕೊಳ್ತಾ ಇತ್ತು ಅದನ್ನ ಖರೀದಿ ಮಾಡೋಕೆ ಈಗ ಹಿಂದೇಟು ಹಾಕ್ತಾ ಇದ್ದಾವೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಸೊ ಜಗತ್ತಿನ ಮುಂದೆ ಈ ರೀತಿಯಾಗಿ ನಾವು ಅಮೆರಿಕವನ್ನ ಬೆತ್ತಲೆಯನ್ನಾಗಿ ಮಾಡಿಬಿಟ್ಟಿದ್ದೀವಿ ಅನ್ನುವಂಥ ಅರ್ಥದಲ್ಲಿ ಇರಾನ್ ಹೇಳಿಕೊಳ್ತಾ ಇದೆ. ಟ್ರಂಪ್ ವಿರುದ್ಧ ಸ್ವದೇಶದಲ್ಲೇ ನೋ ಕಿಂಗ್ಸ್ ಅನ್ನುವಂಥ ಹೋರಾಟ ನಡೀತಾ ಇದೆ. ಯುದ್ಧ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಯನ್ನ ಅಮೆರಿಕನ್ನರೇ ಕೇಳುವಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಬಂದು ನಿಂತ್ಕೊಂಡಿದ್ದಾರೆ. ಕದನ ವಿರಾಮ ಸೂತ್ರವನ್ನ ಹೆಣೆದಿದ್ದೇ
ಇರಾನ್ ಒಪ್ಪಿದ್ದು ಅಮೆರಿಕ ಅಂತ ಹೇಳಿಕೊಳ್ತಾ ಇದ್ದಾರೆ. ಇದನ್ನ ಈ ರೀತಿಯಾಗಿ ಅಂದ್ರೆ ತಮಗೆ ಬೇಕಾದಂತ ರೀತಿಯಲ್ಲಿ ಈ ಒಂದು ಕದನ ವಿರಾಮದ ವಿಚಾರವನ್ನ ಆಯಾ ಆಂಗಲ್ಗಳಲ್ಲಿ ಹೇಳಿಕೊಂಡು ಹೋಗ್ತಾ ಇರುವಂತದ್ದು ಆಯಾ ದೇಶಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿವೃತ್ತ ಕರ್ನಲ್ ಮಾತನಾಡಿದ್ದಾರೆ ನೋಡಿ. ಇಲ್ಲಿ ಇದು ಅಮೆರಿಕಗೆ ಒಂದು ದೊಡ್ಡ ಸೂಪರ್ ಪವರ್ ಅಂತ ಏನು ಘಮಂಡ್ ಏನು ಇತ್ತಲ್ಲ, ಅದು ಏನು ಅದಕ್ಕೆ ಧಕ್ಕೆ ಬಂದದೆ. ಯಾಕಂತಂದ್ರೆ ಅವ್ರದ್ದು ಒಂದು 12 ಏರ್ಕ್ರಾಫ್ಟ್ಸ್ ಎಲ್ಲ ಕ್ಯಾಟಗರಿಯಲ್ಲಿ F-15, F-35, C-130 ತಗೋರಿ ಅಥವಾ ಬ್ಲಾಕ್ ಹಾಕ್ ಹೆಲಿಕಾಪ್ಟರ್ಸ್ ತಗೋರಿ, ಇವೆಲ್ಲ ಏನಂತಾರೆ ಸ್ಪೆಷಲಿ F-35 ಇನ್ವಿನ್ಸಿಬಲ್. ಏನಂತಂದ್ರೆ ಈ ಏರ್ಕ್ರಾಫ್ಟ್ಸ್ ಬಂದ್ರೆ ಕಂಪ್ಲೀಟ್ ಏರ್ ಸುಪೀರಿಯಾರಿಟಿನ ನಾವು ಎಸ್ಟಾಬ್ಲಿಷ್ ಮಾಡ್ತು ಅಂತ ಒಂದು ಕಂಪ್ಲೀಟ್ ಇರಾನ್ದು ಏರ್ ಸ್ಪೇಸ್ ಇಸ್ ಇನ್ ಅವರ್ ಹ್ಯಾಂಡ್ಸ್ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಹೇಳಿದ್ರಲ್ಲ, ಅದು ಏನಂತಂದ್ರೆ ಉಲ್ಟಾ ಹೊಡೆದಿದೆ. ಯಾಕಂತಂದ್ರೆ ಅವರು F-35 ಹೊಡೆದು ಹಾಕಿದ್ದಾರೆ. F-15 ಕುವೈತದಲ್ಲಿ ಸ್ಟಾರ್ಟಿಂಗ್ ದಲ್ಲಿ ಫ್ರೆಂಡ್ಲಿ ಫೈರ್ ದಲ್ಲಿ ಹೊಡೆದ್ರ ಅಂತ ಹೇಳಿದ್ರು. ಬಟ್ ವಾಟ್ ಎವರ್ ಇಟ್ ಈಸ್, ಬಟ್ ಟೋಟಲಿ ಒಂದು 12 ಹಿಡಿದು 16 ಏನಪ್ಪಾ ಅಂದ್ರೆ ಅವ್ರದ್ದು ಏರ್ಕ್ರಾಫ್ಟ್ಸ್ ಎಲ್ಲ ಕ್ಯಾಟಗರಿಯಲ್ಲಿ ಹಾಳಾಗಿದೆ. 6 ಈ ಕದನ ವಿರಾಮದ ನಂತರದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ, ಇದ್ದಂತಹ ಆತಂಕ ಹೇಗೆ ಮುಕ್ತಿಯನ್ನ ಪಡೆದುಕೊಳ್ತು ಅನ್ನುವಂಥ ಡೀಟೇಲ್ಸ್ ಇದು. ಕಚ್ಚಾ ತೈಲ ದರ ಇಳಿಕೆ ಆಗುವಂತ ಸಾಧ್ಯತೆಗಳು ಇನ್ನು ಮುಂದೆ. ಇನ್ನು ಪಾಯಿಂಟ್ ನಂಬರ್ 2, ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಪೂರೈಕೆ ಇಲ್ಲಿವರೆಗೂ ಹೇಗಿತ್ತು ಅದೇ ತೆರನಾಗಿ ಇನ್ನು ಮುಂದೆ ಮುಂದುವರಿಯುತ್ತೆ. ಇನ್ನು ಪಾಯಿಂಟ್ ನಂಬರ್ 3, ಷೇರು ಮಾರುಕಟ್ಟೆ ಜಿಗಿತವನ್ನ ಕಂಡಿರುವಂತದ್ದು ಶೇರ್ ಮಾರ್ಕೆಟ್. ಇನ್ನು ಪಾಯಿಂಟ್ ನಂಬರ್ 4, ಚಿನ್ನ ಬೆಳ್ಳಿಯ ದರ ಏರಿಕೆ ಆಗಿದೆ. ಕೆಲ ದಿನಗಳ ಹಿಂದೆ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿತ್ತು, ಈಗ ಏರಿಕೆಯನ್ನು ಕಂಡಿರುವಂತದ್ದು. ಇನ್ನು ಪಾಯಿಂಟ್ ನಂಬರ್ 5, ಜಾಗತಿಕ ಆರ್ಥಿಕ ಅಸ್ಥಿರತೆಗೆ ಮುಕ್ತಿ ಸಿಕ್ಕಿರುವಂಥದ್ದು. ಯಾಕಂದ್ರೆ ಬಹುತೇಕ ರಾಷ್ಟ್ರಗಳು ಇರಾನ್ನ ಈ ಒಂದು ಕ್ರೂಡ್ ಆಯಿಲ್ ಆಗಿರಬಹುದು ಎಲ್ಲ ಸಂಪನ್ಮೂಲಗಳ ಮೇಲೆನೆ ಅವಲಂಬಿತ ಆಗಿದ್ದಂಥದ್ದು. ಸೊ ಹಾಗಾಗಿ ಈ ಎಲ್ಲ ಆತಂಕಗಳಿಗೆ ಮುಕ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆರ್ಥಿಕ ತಜ್ಞರು ಮಾತನಾಡಿದ್ದಾರೆ ನೋಡಿ. ಡೊನಾಲ್ಡ್ ಟ್ರಂಪಿನ ಈಗೋ ಮಸಾಜ್ ಆಗಿದ್ ಬಿಟ್ರೆ ಇನ್ನೇನು ಆಗಿಲ್ಲ. ಇರಾನ್ಗೂ ಒಳ್ಳೇದಾಗ್ಲಿಲ್ಲ, ಇಸ್ರೇಲ್ಗೂ ಒಳ್ಳೇದಾಗ್ಲಿಲ್ಲ, ಯಾವ ದೇಶಕ್ಕೂ ಒಳ್ಳೇದಾಗ್ಲಿಲ್ಲ, ಇಂಡಿಯಾಗೂ ಒಳ್ಳೇದಾಗ್ಲಿಲ್ಲ, ಅಮೆರಿಕಾಗೂ ಒಳ್ಳೇದಾಗ್ಲಿಲ್ಲ, ಯಾರಿಗೂ ಆಗ್ಲಿಲ್ಲ. ಸೊ ಆರ್ಥಿಕತೆಯ ಹಿಂಜರಿತಕ್ಕೆ ಈ ಯುದ್ಧ ಕಾರಣ ಆಯ್ತು. ಹಾಗೂ ಖಂಡಿತವಾಗ್ಲೂ ಏನು 7.5-8% ಹತ್ತತ್ರ ಭಾರತ ದೇಶ ಗ್ರೋ ಆಗ್ತಿತ್ತು. ಇವಾಗ ಕಚ್ಚಾ ತೈಲ $60 ಪರ್ ಬ್ಯಾರೆಲ್ ಅಲ್ಲಿ ಇಲ್ಲ. ಈ ಇಳಿಕೆಯ ನಂತರವೂ ಕೂಡ ಇವಾಗ ಕಚ್ಚಾ ತೈಲ $90 ಪ್ರತಿ ಬ್ಯಾರೆಲ್ ಅಲ್ಲಿ ಇದೆ ಅಂದ್ರೆ ಇನ್ನ ಅದು 50% ಇನ್ಕ್ರೀಸ್ಡ್ ರೇಟ್ ಅಲ್ಲೇ ಇದೆ. ಹಾಗೂ ಮುಂದಿನ ದಿನಗಳಲ್ಲಿ ಈಗೇನು ಈ ಯುದ್ಧದ ದಾಳಿಯಿಂದ ಆಗಿರುವಂತಹ ಇಂಪ್ಯಾಕ್ಟ್ ಇದೆ, ಅನೇಕ ಇನ್ಫ್ರಾಸ್ಟ್ರಕ್ಚರ್ ನಾಶ ಆಗಿದೆ. ನ್ಯೂಕ್ಲಿಯರ್ ಪ್ಲೇಸಸ್ ಗಳಾಗಿರ್ಬೋದು, ಎನರ್ಜಿ ಪ್ಲೇಸಸ್ ಗಳಾಗಿರ್ಬೋದು, ಕಚ್ಚಾ ತೈಲದ ಜಾಗಗಳಾಗಿರ್ಬೋದು, ಅದು ಸೌದಿ ಅರೇಬಿಯಾ, ಕತಾರ್, ಕುವೈತ್ ಈ ಎಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿ ಆಗಿರುವಂತಹ ಹಾನಿ ಏನಿದೆಯಲ್ಲ ಅದನ್ನು ವಾಪಸ್ ತರೋದಕ್ಕೆ ಪ್ರೊಡಕ್ಷನ್ಗೆ ಕನಿಷ್ಠ ಪಕ್ಷ ಅಂದ್ರೂ ಕೂಡ ಟೈಮ್ ಬೇಕು. 6 ತಿಂಗಳು 1 ವರ್ಷ ಆಗ್ಬೋದು, ಇನ್ ಕೆಲವುದು 3-5 ವರ್ಷ ತಗೋಬಹುದು. ಸೊ ಹಾಗಾಗಿ ಸಪ್ಲೈ ಕನ್ಸ್ಟ್ರೈಂಟ್ ಖಂಡಿತವಾಗ್ಲೂ ಮುಂದುವರಿಯುತ್ತೆ. ಈ ಕದನ ವಿರಾಮವನ್ನ ಭಾರತ ಸ್ವಾಗತವನ್ನ ಮಾಡಿದೆ. ಹೇಗೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಕದನ ವಿರಾಮ ಸೂತ್ರ ಸ್ವಾಗತವನ್ನ ಮಾಡಿದೆ ಭಾರತ. ಯಾಕಂದ್ರೆ ಅಲ್ಲಿ ಯುದ್ಧ ನಡೀತಾ ಇದ್ರು, ಅದರ ಪ್ರಭಾವಗಳು ನಮ್ಮಲ್ಲಿ ಹೇಗೆ ಆಗ್ತಾ ಇತ್ತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ಮಧ್ಯಪ್ರಾಚ್ಯ ಸಂಘರ್ಷಕ್ಕೆ ಮುಕ್ತಿ ಸಿಕ್ಕಿದೆ. ಸಹಜವಾಗಿ ಪ್ರತಿಯೊಂದು ದೇಶಗಳು ಕೂಡ ಸ್ವಾಗತವನ್ನ ಮಾಡಿರುವಂಥದ್ದು. ಸಂಘರ್ಷ ನಿಲ್ಲಲಿ ಎಂದು ಭಾರತದಿಂದ ಪದೇ ಪದೇ ರಾಜತಾಂತ್ರಿಕ ಸಲಹೆಗಳನ್ನು ಕೂಡ ಕೊಡಲಾಗ್ತಾ ಇತ್ತು, ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತ. ಇನ್ನು ಯುದ್ಧದಿಂದಾಗಿ ಜಾಗತಿಕ ರಾಷ್ಟ್ರಗಳಿಗೆ ತೊಂದರೆ ಉಂಟಾಗಿತ್ತು, ಸೊ ಅದನ್ನ ನಿಲ್ಲಿಸಿ ಅನ್ನುವಂತಹ ವಿಚಾರವನ್ನ ಭಾರತ ಪದೇ ಪದೇ ಈ ಹಿಂದೆ ಕೂಡ ಯುದ್ಧದ ಸಂದರ್ಭದಲ್ಲಿ ಹೇಳ್ತಾನೆ ಬಂದಿದೆ. ತೈಲ ವ್ಯಾಪಾರ ಕುಸಿತದಿಂದಾಗಿ ಸಂಕಷ್ಟವನ್ನ ಪ್ರತಿಯೊಂದು ದೇಶಗಳು ಕೂಡ ಈಗಾಗಲೇ ಎದುರಿಸ್ತಾ ಇತ್ತು. ಸೊ ಹಾಗಾಗಿ ಭಾರತ ಸ್ವಾಗತವನ್ನ ಮಾಡಿರುವಂಥದ್ದು. ಹರ್ಮುಜ್ ಓಪನ್ ನಿಂದ ಸುಸೂತ್ರವಾಗಲಿದೆ ಮುಂದಿನ ವ್ಯಾಪಾರ ವಹಿವಾಟು ಮತ್ತು ಈ ಪ್ರಮುಖವಾಗಿ ತೈಲ ಸಾಗಾಟನೆ. ಸೊ ಅದೆಲ್ಲವೂ ಕೂಡ ಸುಸೂತ್ರವಾಗಿ ಇನ್ನು ಮುಂದೆ ಮುಂದುವರಿಯುತ್ತೆ ಅನ್ನುವಂಥ ವಿಚಾರವನ್ನ. ಎಲೆಕ್ಷನ್ ಮುಗಿದಿಲ್ಲ, ಕುರ್ಚಿ ಆಟ ಶುರು. ಎಲ್ಲದಕ್ಕೂ ಹೈಕಮಾಂಡ್ ಒಂದೇ ಸಂದೇಶ: 2 ಕ್ಷೇತ್ರ 2 ಪಕ್ಷ, ಇಬ್ಬರ ಭವಿಷ್ಯಕ್ಕೂ ದಿಕ್ಸೂಚಿ. ಇದು ಚದುರಂಗದ 2ನೇ ಸ್ಟೋರಿ, ಕುರ್ಚಿ ಕಚ್ಚಾಟ. 28 ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಹೈಕಮಾಂಡ್ನವರು ಹೇಳ್ಬೋದು. CM ಅವರು, DCM ಅವರು
ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನು ಡಿಸೈಡ್ ಮಾಡ್ತಾರೆ ಅದೇ ಸರ್. ರಾಜ್ಯದಲ್ಲಿ 2 ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗ್ತಾ ಇದೆ. ಬೈ ಎಲೆಕ್ಷನ್ ನ ಕ್ಯಾಂಪೇನ್ ಮುಗಿದು ಹೋಗಿದೆ. ಈ ಕ್ಯಾಂಪೇನ್ ಬೆನ್ನಲ್ಲೇ ಈಗ ಬದಲಾವಣೆ ಮಾತು ಮಾತನಾಡ್ತಾ ಇದೆ. ಕುರ್ಚಿ ಬದಲಾವಣೆ ಮಾತು. 2028ಕ್ಕೂ ಮುಂದೆಯೂ ಸಿದ್ದರಾಮಯ್ಯ ಸಿಎಂ ಅನ್ನುವಂತ ವಾದ. ಸಿಎಂ ಡಿಸಿಎಂ ಬಣಗಳಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳು ಗರಿಗೆದರಿದ್ದಾವೆ. ಮತ್ತೆ ಒಂದಿಷ್ಟು ದಿನಗಳ ಕಾಲ ಇದೆಲ್ಲವೂ ಕೂಡ ತಣ್ಣಗಾಗಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು, ಅದು ಕೂಡ ಬೈ ಎಲೆಕ್ಷನ್ನ ಸಂದರ್ಭದಲ್ಲಿ ಕುರ್ಚಿ ಕಚ್ಚಾಟದ ವಿಚಾರ. ಸೊ ಈ ಅಧಿಕಾರದ ಹಂಚಿಕೆ ಜಟಾಪಟಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂತಹ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣದಲ್ಲಿ ನಾಳೆಯೇ ಮತದಾನ ನಡೆಯಲಿದೆ. ನಾಳೆ ಮತದಾನ ಪ್ರಕ್ರಿಯೆ ಬೆಳಿಗ್ಗೆ 6 ಗಂಟೆಯಿಂದ ಆರಂಭ ಆಗುತ್ತೆ. ಮತದಾನ ಭರಾಟೆ ಮಧ್ಯೆಯೇ ಪೂರ್ಣಾವಧಿ ಸಿಎಂ ಚರ್ಚೆಗೆ ನಾಂದಿಯನ್ನ ಹಾಡಿರುವಂತದ್ದು. ಮುಂದಿನ 2 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಸಿಎಂ ಆಗಿರ್ತಾರೆ ಅನ್ನುವಂಥ ಹೇಳಿಕೆಗಳು. 2028ರವರೆಗೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಸಿದ್ದು ಆಪ್ತರು ಕೊಡ್ತಾ ಇರುವಂತಹ ಹೇಳಿಕೆಯಾಗಿದೆ. ಆದರೆ ಇಂತಹ ಸಂದರ್ಭದಲ್ಲಿ ಹೇಳಿಕೆಗಳು ಬೇಕಿತ್ತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿದೆ. ಜಮೀರ್ ಅಹಮದ್ ಖಾನ್ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಮಾತಿನಿಂದ ಕಾಂಗ್ರೆಸ್ನಲ್ಲಿ ತಲ್ಲಣ ಮತ್ತೆ ಸೃಷ್ಟಿಯಾಗಿದೆ. ಪರಮೇಶ್ವರ್, ಜಮೀರ್ ಅಹಮದ್ ಖಾನ್ ಮಾತುಗಳಿಗೆ ಡಿಕೆ ಬ್ರದರ್ಸ್ ಟಾಂಗ್ ಅನ್ನ ಕೊಡ್ತಾ ಇದ್ದಾರೆ. ಸಹಜವಾಗಿ ಈ ಸಂಬಂಧಪಟ್ಟಂಗೆ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಆಪ್ತರ ಮೂಲಕ ಹೊಸ ದಾಳಗಳನ್ನ ಉರುಳಿಸೋದಕ್ಕೆ ವೇದಿಕೆ ಕೂಡ ಸಜ್ಜಾಗ್ತಾ ಇದೆ ಡಿಕೆ ಬ್ರದರ್ಸ್ ಕಡೆಯಿಂದ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಪ್ರಮುಖ ನಾಯಕರು ಈ ರೀತಿಯಾಗಿ ಮತ್ತೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಡಿಕೆ ಟೀಮ್ ಕಡೆಯಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡಿಸುವಂತಹ ಕೆಲಸಗಳು ಇನ್ನು ಮುಂದೆ ಆಗುತ್ತೆ. ಆ ಬಗ್ಗೆ ವೇದಿಕೆಗಳು ಸಜ್ಜಾಗುತ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಖಾನ್ ಮತ್ತು ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ನೋಡಿ. ಇನ್ನ 2 ವರ್ಷ ಸರ್ಕಾರ ಇದೆ, ಇನ್ನು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಕ್ ಸಾಧ್ಯ ಆಗಿದೆ. ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದ್ಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ ಇಲ್ಲ, ಮುಂದೇನೂ ಮುಖ್ಯಮಂತ್ರಿ ಆದ್ರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡ್ಕೇಳ್ತೀನಿ. ನಾನು ಯಾವ್ದನ್ನ ರಾಜಕಾರಣಿ ಇಲ್ಲಿ ಪಾಪ್ಯುಲಾರಿಟಿ ಸಿಗ್ತದೆ, ಬರ್ತಾ ಡೌನ್ ಆಗ್ತದೆ. ನಮ್ ಸಿದ್ದರಾಮಯ್ಯ ಸಾಹೇಬ್ ಹೆಂಗೆ ಹೇಳಿದ್ರೆ ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ಕಾಲ ಅದಕ್ಕೆ ಉತ್ತರ ಹೇಳ್ತದೆ ಅಂತ ಹೇಳಿದ್ರಲ್ಲ. ನಾನು ಬೇರೆಯವರ ಪ್ರಶ್ನೆಗೆ ಉತ್ತರ ಕೊಡಕ್ ನಾನು ತಯಾರಿಲ್ಲ. ನಾನು ಪಕ್ಷದ ಅಧ್ಯಕ್ಷ. ಯಾರು ಉತ್ತರ ಕೊಟ್ರು ಸಿಎಂ ಕೊಡಬೇಕು, ಇಲ್ಲ ನಾನು ಇಬ್ರು ಕೊಡಬೇಕು. ನಮ್ಮಿಬ್ಬರು ಮಾತು ಬಿಟ್ರೆ ಬೇರೆಯವ್ರ ಮಾತೆಲ್ಲ ಗೌನ. ಯಾರು ಬದಲಾವಣೆ ಮಾಡೋದು? AICC ಹೇಳ್ಬೇಕು. ಅವ್ರು ಹೇಳಿದಿಲ್ಲ ಅಂತಂದ್ರೆ ನಾವೇ ಊಹೆ ಮಾಡ್ಕೊಳ್ಳೋಣ. ನಾವು ಮಾಡೋವಾಗ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳ್ತಾರೆ, ಅಥವಾ ಮಾಡದೇನೂ ಹೇಳ್ಬೋದು. ಖಂಡಿತವಾಗಿ ಆಗ್ತಾರೆ, ಯಾಕೆ ಆಗ್ಬಾರ್ದು? ಈಗ ನಾನು ಹೇಳಿದೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ. ಇಲ್ಲ ಆಗೋದಿಲ್ಲ ಅಂತ ಹೇಳಿದ್ರೆ ನಾನಲ್ಲ ಹೇಳೋದು, ಅದನ್ನ ಪರಮೇಶ್ವರ್ ಹೇಳಿದ್ರೆ ಆಗ್ಬಿಡೋದಿಲ್ಲ, ಹೈಕಮಾಂಡ್ನವರು ಹೇಳ್ಬೋದು. ಅವ್ರನ್ನೇ ಕೇಳ್ಬೇಕಂಗಂತ ಅವ್ರನ್ನೇ ಪರಮೇಶ್ವರ್ ಅವ್ರು ಹೇಳಿದ್ದಾರೆ ಅಧಿಕೃತವಾಗಿ. ಗೃಹ ಸಚಿವರು ಅವ್ರೇನ್ ಹೇಳ್ತಾರೆ ಹಂಗೆ ಕೇಳ್ಬೇಕಾಗುತ್ತೆ. ಅದು ಆಮೇಲೆ ಮಾತಾಡೋಣ, ಮಾತಾಡೋಣ. ಆಸೆ ಇಲ್ಲ ಅಂತ ನಾನು ಹೇಳಲಿಲ್ವಲ್ಲ ನಿನಗೆ. ಇವತ್ತೇ ಮಾಡ್ತೀವಿ, ಇವತ್ತೇ ಆಯ್ತಾರೆ ಅಂತ ಹೇಳಿದ್ನ. ಆಸೆ ಇದೆ ಅಂತ ಹೇಳಿದ್ದೀನಿ ಅಷ್ಟೇ. ಈ ತಣ್ಣಗಾಗಿದ್ದ ಕುರ್ಚಿ ವಿಚಾರವನ್ನ ನಾಯಕರು ಏನೋ ಎಳ್ಕೊಂಡ್ ಬಂದ್ರು. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಏನ್ ಹೇಳುತ್ತೆ ಅನ್ನುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಎಲೆಕ್ಷನ್ ಮಧ್ಯೆಗೆ ಯಾವುದೇ ಚರ್ಚೆಗೆ ಆಸ್ಪದ ಇಲ್ಲ ಅಂತ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕೇವಲ ಇಲ್ಲಿ ಬೈ ಎಲೆಕ್ಷನ್ ಅಷ್ಟೇ ಅಲ್ಲ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಚುನಾವಣೆಗಳಿದೆ. ಆ ಬಗ್ಗೆ ನಾವು ನೋಡ್ಬೇಕಾಗತ್ತೆ, ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಈಗ ಬೇಡ ಅಂತ ಹೇಳ್ತಾ ಇದ್ದಾರೆ. ಬದಲಾವಣೆ, ಅಧಿಕಾರ, ಪುನಾರಚನೆಗಳೆಲ್ಲವೂ ಕೂಡ ಈ ಎಲೆಕ್ಷನ್ ಆದ ಮೇಲೆ ಈಗ ಯಾವುದಕ್ಕೂ ಆಸ್ಪದ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಮಲ್ಲಿಕಾರ್ಜುನ ಖರ್ಗೆ ತೀರ್ಮಾನಕ್ಕೆ ಬದ್ಧ ಅನ್ನುವಂತಹ ವಾದ ಕೂಡ ಸಹಜವಾಗಿದ್ದೇ ಇದೆ. ಸೊ ಅವ್ರ ಮಧ್ಯದಲ್ಲಾದಂತಹ ಮಾತುಕತೆಗಳು, ಅವರು ಮುಂದೆ ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಬದ್ಧ ಅನ್ನುವಂತಹ ವಾದ ಇದೆ. ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಇರುವಂತಹ ರಾಜ್ಯ ನಾಯಕರು, ಹೈಕಮಾಂಡ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಆ ಬಗ್ಗೆ ನಾವು ಬದ್ಧರಾಗಿರ್ತೀವಿ ಎನ್ನುವಂತ ಹೇಳಿಕೆಗಳನ್ನ ಎಲ್ಲ ನಾಯಕರು ಕೂಡ ಕೊಡ್ತಾನೆ ಇದ್ದಾರೆ. ಈ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ ನೋಡಿ.
ಮತ್ತೆ ಈಗ 9ನೇ ತಾರೀಕು ತನಕನೂ ಕಾದಿಲ್ಲ ಅಲ್ರಿ ನೀವು. ನಮ್ಮ ಮಾಧ್ಯಮ ಸ್ನೇಹಿತರು ಹೆಂಗಿದೀರ ಅಂದ್ರೆ ನೀವು ಕೇಳಿರ್ತೀರ, ಸಾಹೇಬ್ರು ಹೇಳಿರ್ತಾರೆ ನೋಡಿ. ಬಹಳ ಸ್ಪಷ್ಟವಾಗಿ ಪ್ರತಿ ಸರಿನೂ ನಿಮ್ ಮುಂದೆ ಬಂದಾಗ ಇದೇ ನನ್ನ ಕಳಕಳಿ ಇದೆ, ಮನವಿ ಇದೆ. ನಾನಿರ್ಬೋದು, ಬೇರೆ ಯಾರನ ಇರ್ಬೋದು, ಹೇಳಿದ್ರೆ ಅದು ಅಪ್ರಸ್ತುತ. ಇಟ್ ಡಸ್ ನಾಟ್ ಮ್ಯಾಟರ್, ಇಟ್ ಡಸ್ ನಾಟ್ ಹೋಲ್ಡ್ ಎನಿ ವೇಟ್. CM ಅವರು, DCM ಅವರು, ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಇವರೆಲ್ಲ ಏನ್ ಡಿಸೈಡ್ ಮಾಡ್ತಾರೆ ಅದೇ ಫೈನಲ್. 4 ಜನ ಏನ್ ಹೇಳಿದ್ರು ಅವರೇ ಫೈನಲ್. 2 ಬೈ ಎಲೆಕ್ಷನ್ ನಡೀತಾ ಇದೆ. 2 ಪಕ್ಷಗಳು, 2 ಪಕ್ಷದ ಪ್ರಮುಖ ನಾಯಕರುಗಳಿಗೆ ಅಂದ್ರೆ ಮುಂದಿನ ಭವಿಷ್ಯಕ್ಕೆ ಇದು ದಿಕ್ಸೂಚಿ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾವ ರೀತಿಯಾಗದು ದಿಕ್ಸೂಚಿ ಆಗುತ್ತೆ? ಬೈ ಎಲೆಕ್ಷನ್ಗಳಿಗೆ ನಾಳೆಯೇ ಮತದಾನ, ಎಲ್ಲರ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಹೇಗಾಗಬಹುದು ಅನ್ನುವಂಥ ಸಹಜವಾದಂತಹ ಕುತೂಹಲ ಇದ್ದೇ ಇರುವಂಥದ್ದು. 2 ಕ್ಷೇತ್ರಗಳನ್ನು ಗೆಲ್ಲುವ ವಿಶ್ವಾಸದಲ್ಲಿ 2 ಪಕ್ಷಗಳು ಕೂಡ ಇದೆ. ಆ ಪ್ರಕಾರವಾಗಿ ಎಲೆಕ್ಷನ್ ಘೋಷಣೆ ಆದ ನಂತರದಲ್ಲಿ ಭರ್ಜರಿಯಾದಂತಹ ಕ್ಯಾಂಪೇನ್ಗಳನ್ನು ಮಾಡಲಾಯಿತು. ನಿನ್ನೆ ಅದಕ್ಕೆ ತೆರೆ ಕೂಡ ಬಿತ್ತು. ಬಹಿರಂಗ ಪ್ರಚಾರಕ್ಕೆ ಇವತ್ತೊಂದು ದಿನ ಮನೆ ಪ್ರಚಾರಕ್ಕೆ ಮಾತ್ರ ಅವಕಾಶ ಇರುವಂಥದ್ದು. 2 ಪಕ್ಷಗಳಿಗೂ ಕೂಡ ಪ್ರತಿಷ್ಠೆಯ ಕದನ ಆಗಿದೆ ಈ 2 ಬೈ ಎಲೆಕ್ಷನ್ಗಳು. ಕಾಂಗ್ರೆಸ್ಗೂ ಬಿಜೆಪಿಗೂ ಗೆಲುವಿನ ಅನಿವಾರ್ಯತೆ ಇರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ಪಕ್ಷ, ಸೊ ಗೆದ್ದು ತನ್ನ ಅಸ್ತಿತ್ವವನ್ನ ಪ್ರೂವ್ ಮಾಡಿಕೊಳ್ಬೇಕು ಅನ್ನುವಂತಹ ಅನಿವಾರ್ಯತೆ ಕಾಂಗ್ರೆಸ್ಗಿದ್ರೆ, ಬಿಜೆಪಿಗೂ ಕೂಡ ಅದೇ ತೆರನಾದಂತಹ ಅನಿವಾರ್ಯತೆ ಇರುವಂಥದ್ದು. ಅಧಿಕಾರ, ಪ್ರಭಾವ, ಪ್ರತಿಷ್ಠೆಗಳನ್ನ ಪಣಕ್ಕಿಟ್ಟಿರುವಂತಹ ನಾಯಕರುಗಳು, ಎಂತೆಂಥ ಘಟಾನುಘಟಿ ನಾಯಕರು ಬಂದು ಪ್ರಚಾರವನ್ನ ಮಾಡಿದ್ರು ಈ 2 ಕ್ಷೇತ್ರಗಳಲ್ಲೂ ಅನ್ನುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ, ಎಲ್ಲ ದೃಶ್ಯಗಳನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ. ರಾಜ್ಯ ರಾಜಕಾರಣದ ಬದಲಾವಣೆಯ ದಿಕ್ಸೂಚಿ ಅನ್ನುವಂಥ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಒಂದು ಕಡೆ ಕುರ್ಚಿ ವಿಚಾರ ಈ ಒಂದು ಬೈ ಎಲೆಕ್ಷನ್ ಸಂದರ್ಭದಲ್ಲೇ ಮುನ್ನೆಲೆಗೆ ಬಂದಿರುವಂಥದ್ದು ಒಂದು ಕಡೆ ಆದ್ರೆ, ಈ ಒಂದು ಬೈ ಎಲೆಕ್ಷನ್ ರಿಸಲ್ಟ್ ಸೇಫ್ ಆದ್ರೆ ಕಾಂಗ್ರೆಸ್ ಪಾಲಿಗೆ, ಅಲ್ಲಿಗೆ CM ಸಿದ್ದರಾಮಯ್ಯನವರನ್ನ ಮತ್ತೆ ಪ್ರಶ್ನೆ ಮಾಡುವಂತಹ ಪ್ರಶ್ನೆಗಳೇ ಮುಂದೆ ಬರೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಆಗುತ್ತೆ. ಅವರು ಸೇಫ್ ಆಗ್ತಾರೆ. ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರುವಂಥ BY ವಿಜೇಂದ್ರ ಅವರ ಬದಲಾವಣೆ ವಿಚಾರಕ್ಕೂ ಸಂಬಂಧಪಟ್ಟಂಗೆ ಒಂದಿಷ್ಟು ಪ್ರಶ್ನೆಗಳಿದೆ. ಅವರ ಬದಲಾವಣೆ ಆಗಬೇಕು ಅನ್ನುವಂತಹ ಹೇಳಿಕೆಗಳು ಈ ಹಿಂದಿನಿಂದಲೂ ಕೂಡ ಇರುವಂಥದ್ದು. ಒಂದು ಬಣಾನೆ ಈ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದೆ ರಾಜ್ಯದಲ್ಲಿ. ಸೊ ಅದು ಕೂಡ ದಿಕ್ಸೂಚಿ, ಅಂದ್ರೆ ಬಿಜೆಪಿ ಪಾಲಿಗೂ ಕೂಡ, ಬಿಜೆಪಿಯ ಪ್ರಮುಖ ನಾಯಕರ ಪಾಲಿಗೂ ಕೂಡ ಇದು ದಿಕ್ಸೂಚಿ ಆಗುವಂತಹ ಚಾನ್ಸಸ್ಗಳು ಇದೆ ಅಂತ ಹೇಳಲಾಗ್ತಾ ಇದೆ. AB ಪಾಟೀಲ್ ಮಾತನಾಡಿದ್ದಾರೆ ಈ ಬಗ್ಗೆ, ನೋಡೋಣ. ನಿಶ್ಚಿತವಾಗಿ ವಿಜೇಂದ್ರ ಅವ್ರನ್ನ ಈ ಚುನಾವಣೆ ಮುಗಿದ ತೆಗೆದುತ್ತಾರೆ. ಬಾಗಲಕೋಟೆ ನಾವೇ ಗೆಲ್ತೀವಿ, ದಾವಣಗೆರೆ ನಾವು ಗೆಲ್ತೀವಿ. ವಿಜೇಂದ್ರ ಅವರು ಮನೆಗೆ ಹೋಗೋದು ನಿಶ್ಚಿತ, 2 ಮಾತಿಲ್ಲ. ಏನ್ರಿ ಅವ್ರು ತಿಳ್ಕೊಂಡಾರ ಇವತ್ತೊಂದು ದಿವಸ. ನಮ್ಮ ಗ್ಯಾರಂಟಿ ಹೆಣ್ಮಕ್ಳು ಓಟ್ ಹಾಕಿದ್ರೆ ನಾವು ಒಂದು 10-15 ಸಲ ಗೆಲ್ತೀವಿ. ಎಲ್ಲ ಕೂಡಿದ್ರೆ ನಾವು 25-30 ಸಲ ಗೆಲ್ತೀವಿ. ಅದು ಬೇಕಾದ್ರೆ ವಿಜೇಂದ್ರಿಗೂ ಕೊಡ್ತೀವಂತ. ಅದು ವಿಜೇಂದ್ರಗೆ ರೂಢಿ ಇದೆ. ನಾನು ಮೊನ್ನೆ ಹೇಳಿದ್ದೀನಲ್ಲ, ಅವರು ತಂದೆಯವರು ಯಡಿಯೂರಪ್ಪನವರು ಇದ್ದಾಗ ವಿಜೇಂದ್ರ ಮಾಡೋ ಕೆಲಸನೇ ಅದೇ ಆಗಿತ್ತು.